ಕೈವಾರ ತಾತಯ್ಯನವರು 18-19ನೇ ಶತಮಾನದಲ್ಲಿ ಜೀವಿಸಿದ್ದ ಬ್ರಹ್ಮಜ್ಞಾನಿಗಳು. ಅವರು ಈಗ್ಗೆ ಸರಿಸುಮಾರು 210 ವರ್ಷಗಳ ಹಿಂದೆ ಬರೆದಿರುವ ಕಾಲಜ್ಞಾನವಾಣಿಯಲ್ಲಿ ಬಹಳಷ್ಟು ಘಟನೆಗಳು ಈಗಾಗಲೇ ಘಟಿಸಿವೆ. ಇನ್ನೂ ಕೆಲವು ಘಟನೆಗಳು ಘಟಿಸಬೇಕಾಗಿವೆ. ತಾತಯ್ಯನವರು ಹೇಳಿರುವ ಕಾಲಜ್ಞಾನವಾಣಿಯನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲಾಗಿದೆ. ಅಲ್ಪವಾದ ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವ ಜನರು ಭೂಮಂಡಲದ ಒಡೆಯರಾದರು. ಈ ಕಾರಣದಿಂದ ಭೂದೇವತೆಗೆ ಹೊರಲಾಗದಷ್ಟು ಹೆಚ್ಚಿನ ಭಾರವಾಯಿತು. ಈ ಭಾರವನ್ನು ತಾನು ಹೊರಲಾರನೆಂದು ಆಕೆ ಭಗವಂತನಲ್ಲಿ ಮೊರೆಯಿಡುತ್ತಿದ್ದಾಳೆ. ಇದು ಪರತತ್ವ ಪ್ರಚಂಡ ನಾರಾಯಣ ಕವಿಯ ಕಾಲಜ್ಞಾನವಾಣಿ. ಭೂಮಿಯನ್ನು ಆಳುವ ವಾನರ ಜನಾಂಗದ ಪ್ರಭುತ್ವಾಧಿಕಾರದ ಅವಧಿ ಮುಗಿದು ಹೋಗಿದೆ. ಇನ್ನು ಮುಂದಕ್ಕೆ ಅವರ ಆಳ್ವಿಕೆ ಇರುವುದಿಲ್ಲ. ಅಂತ್ಯವು ಸಮೀಪಿಸಿದೆ. ಇನ್ನು ಅವರು ಓಡಿ ಹೋಗುತ್ತಾರೆ. ಇದು ಪರತತ್ವ ಪ್ರಚಂಡ ನಾರಾಯಣ ಕವಿಯ ಕಾಲಜ್ಞಾನವಾಣಿ. ಶ್ವೇತವರ್ಣೀಯರು ತಮ್ಮ ಜನಾಂಗದೊಡನೆ ತಾವೇ ಜಗಳವಾಡುತ್ತಾರೆ. ಯುದ್ಧದ ಹೋರಾಟದಲ್ಲಿ ಪರಂಗಿಯವರು ಸೋತು ಬಿದ್ದು ಸಾಯುತ್ತಾರೆ. ಅವರ ಪಟ್ಟಣ ಅಂದರೆ ಅವರು ಆಕ್ರಮಿಸಿಕೊಂಡಿದ್ದ ಭೂಪ್ರದೇಶಗಳೆಲ್ಲ ಅವರ ಕೈಬಿಟ್ಟು ಹೋಗುತ್ತದೆ. ಇದರಿಂದ ಪ್ರಜೆಗಳಿಗೆ ಕ್ಷೇಮ ಉಂಟಾಗುತ್ತದೆ. ಇದು ಪರತತ್ವ ಪ್ರಚಂಡ ನಾರಾಯಣ ಕವಿಯ ಕಾಲಜ್ಞಾನವಾಣಿ. ಅರಣ್ಯಪುರದ ಮೇಲೆ ಅಂದರೆ ಪ್ರಾಕೃತಿಕ ಸಂಪತ್ತುಳ್ಳ ಭೂಮಿಯ ಸ್ವಾಮ್ಯದ ಮೇಲೆ ಈ ಶ್ವೇತವರ್ಣೀಯರಿಗೆ ಆಸಕ್ತಿ ಹುಟ್ಟಿತು. ಭೌತಿಕ ಸಂಪತ್ತನ್ನು ಕಬಳಿಸುವ ಈ ದುರಾಸೆಯೇ ಅವರಿಗೆ ಹಾನಿಯಾಗಿ ರೂಪುಗೊಂಡಿತು. ಆದ್ದರಿಂದ ಇನ್ನು ಇವರಿಗೆ ದೈವಬಲ ತೊಲಗುತ್ತದೆ ಹಾಗೂ ಭೂಮಿಯು ಇವರ ಕೈಬಿಟ್ಟು ಬೇರೆಯವರ ಪಾಲಾಗುತ್ತದೆ. ಇದು ಪರತತ್ವ ಪ್ರಚಂಡ ನಾರಾಯಣ ಕವಿಯ ಕಾಲಜ್ಞಾನವಾಣಿ. ಜಯ ಅಂದರೆ ಹೋರಾಟದಲ್ಲಿ ಗೆಲುವೆಂಬುದು ತುದಿ ಮುಟ್ಟಿದ್ದರೂ ವಿಶ್ವದಲ್ಲಿ ಶಾಂತಿ ನೆಲೆಗೊಳ್ಳುವುದಿಲ್ಲ. ಅದು ಕೈಗೂಡುವುದರೊಳಗೆ ಜನರು ಅನೇಕ ಬಗೆಗಳಲ್ಲಿ ಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಹಣಕಾಸಿಗಾಗಿ ಪರರ ಹಿಂಸೆ ಶೋಷಣೆ ಆಗಲಿದೆ. ವ್ಯಾಪಾರ ವಾಣಿಜ್ಯಗಳ ಅವನತಿ ಅಥವಾ ನಷ್ಟದಿಂದಾಗಿ ವರ್ತಕರು ಬಡತನ ಅನುಭವಿಸಬೇಕಾಗುತ್ತದೆ. ಇಷ್ಟೇ ಅಲ್ಲ, ಏನೇ ಆದರೂ ಆಹಾರ ಧಾನ್ಯಗಳು ಅಗ್ಗದ ಬೆಲೆಯಲ್ಲಿ ಲಭ್ಯವಾಗುವುದಿಲ್ಲ. ಸಮೃದ್ಧವಾಗಿ ಬೆಳೆ ಫಲಿಸಿದರೂ ಬರಗಾಲ, ಬೆಳೆ ಬಾಡಿ ಹೋದರೂ ಬರಗಾಲ. ಹೀಗಾಗಿ ಜನರು ಪ್ರಪಂಚದಲ್ಲಿ ಬದುಕಿ ಬಾಳುವುದಾದರೂ ಹೇಗೆ ಸಾಧ್ಯ? ಈ ಬಗ್ಗೆ ಭಗವದ್ಭಕ್ತರಾದ ಸಂತ ಶರಣರು ಹೇಳಿರುವ ಮಾತುಗಳು ಗೋಚರ ಸತ್ಯಗಳಾಗುವುದೆಂಬುದನ್ನು ಮತ್ತೊಮ್ಮೆ ಸೇರಿಸಿ ಹೇಳಬೇಕಾಯಿತು. ಈ ಕಾಲಜ್ಞಾನವಾಣಿಗಳ ನಡುವೆಯೇ ಸಿಡಿಲು ಎರಗಿದ ಹಾಗೆ ವಿಷಮಾಕ್ಷರ ಅಹಿತಕರವೆನಿಸುವ ಕಥನವು ಅನಿರೀಕ್ಷಿತವಾಗಿ ಪ್ರಯತ್ನವಿಲ್ಲದೆಯೇ ಹೊರಬಿದ್ದಿದೆ. ಸರ್ವೇಶ್ವರನಾದ ಭಗವಂತನೇ ಆದರೂ ಇನ್ನು ಅದನ್ನು ತಪ್ಪಿಸಲಾರನು. ಆಕ್ರಮಿಸಿಕೊಂಡ ಭೂಭಾಗಗಳನ್ನು ಬಿಟ್ಟು ಶ್ವೇತವರ್ಣೀಯರು ತಮ್ಮ ಜನ್ಮದೇಶಕ್ಕೆ ಅಂದರೆ ಸ್ವದೇಶಕ್ಕೆ ತೆರಳಿ ಹೋಗುವರು. ಇದು ಖಚಿತ. ಹಾಳು ವಾನರರಿಗೆ ಅಂತ್ಯವು ಬಂದಿತು. ದೈವಬಲವು ಅಣುಮಾತ್ರದಷ್ಟಾದರೂ ಇಲ್ಲ. ಮಾನವನು ತಾನು ಎಷ್ಟೇ ಸಮರ್ಥನಾಗಿದ್ದರೂ ಇಂತಹ ಪರಿಸ್ಥಿತಿಗಳಲ್ಲಿ ಸ್ವಂತ ಬಲ ಕೆಟ್ಟು ಹೋಗುತ್ತದೆ. ಓಂ ನಮೋ ನಾರಾಯಣಾಯ.